ಸಮುದ್ರ ಅಂತ ಕಾಣ ಮತ್ತಿದಾರ. ಹೌದು ದೈವ. ಇವರು ತಾವರಾಜರು. ಇವನು ಪಪ್ಪು ಫಲಗಳನ್ನು ಕಿತ್ತೆ ಪಕ್ಷಿಗಳನ್ನು ಕೊಲ್ಲುತ್ತಾ ಬರೋರು. ಇವರು ತಾರಾಜ್ಞೆಯಿಂದ ಬಂದರವರು ಸ್ವಾರತೆ. ಇವರನ್ನ ಮಾತನಾಡಿಸಿ ನೋಡೋಣ. ಅದು ಜಾಗ್ರತೆ. ಮೂರ್ಖ, ನೀನು ತಾನು ನಿನ್ನ ಹೆಸರುವೇನು? ಅಶಿನಾವತಿಯ ಪಟ್ಟಣ ಆಡುವುದಕ್ಕೆ ದಿಟ್ಟ ಗೌರವಿಸುವ ಮಿತ್ರನಿಗೆ ಅಣ್ಣನನ್ನ ಹರಿದ ಬಂದೀಯ. ನಿನ್ನ ಪಿಳಿದು ಹಲ್ಲುಗಳ ಮುರಿದು ಕೈ ಕಾಲುಗಳನ್ನು ಚೂರು ಚೂರಿಗೈದು 10 ಕಾಯಿಗಳನ್ನು ಉಣಬಡಿಸಿವೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗಲ ಕುಂದ ಬಾಡಿ ಒಳೆ ಬಳೆಗಳ ಒಲ್ಲನರನೆ ಎಲೆ ಅದವ. ನೀನು ತಾರಾಜ್ಞೆಯಿಂದ ನಮ್ಮವನು ಪಕ್ಕರಿವ್ರೆ ಎಲೆ ಅದು ಮರ್ರೆ. ನಿಮ್ಮ ತಲೆಗಳನ್ನು ಬಿಡಿದು ಏನಾರ ತಪ್ಪಳಿಸಿ ಬಿಡೋಣ. ಎಲೆ ಮೂರ್ಖರೇ, ಇಂದ್ರ ರಾಜನ ಆಜ್ಞೆಯಿಂದ ಈ ವನದೋಳು ತಾರ ಬಂದ ಕಾಲಕ್ಕೂ ಅವರನ್ನು ಚಂಡಿಗೆ ಕೈಕೊಟ್ಟು ಬಿಡದು ತರಬೇಕೆಂದು ನನಗೆ ಆಜ್ಞೆಯನ್ನು ಮಾಡ್ಯವರು. ಎಲೆ ಮೂರ್ಖರೇ, ನೀವು ಸುಮ್ಮನೆ ಬಂದರೆ ಸರಿ, ಇಲ್ಲವಾಯ್ತ ನಿಮ್ಮನ್ನು ಬಿಡದು ಕೊಲ್ಲೆ ಬಿಡೋನು ಕಂಡಿರ ಬಂಡ ಮನೆಜರ. ಆಹೋ ರವಿವಂದನ, ಆವೋ ರಾಜ, ಉಲ್ಲ ಮನೆಜರಂದ ನಮ್ಮ ಎದುರಿನ ಹೋಳನಿಂದ ಬದಲು ಅದವನ್ನು ತಾಡು. ಇದೇ ಮನಸ್ಸರೇನೆ ಮೂರ್ಖ, ರಾಜಾದಿ ರಾಜರೆಂಬ ಭಾವವನ್ನು ತಿಳಿದ ಬಾಯಿಸಿ ಬಂದಂತೆ ಮಗಳಿಯ ರಾಜವಾಗಿ ಮಗಳು ನೀನು ಮಾಡದೇನೆ ಮೂರ್ಖ. ಇದೇ ಅದಮ ಮೂರ್ಖ, ನಿನ್ನಂಪದು ಚಿತ್ರ ಮಾಡುತ್ತಿದ್ದೆನು. ಆದರೆ ವಣಿಜರನಿಗೆ ಯಾವ ಪರಿಣಾಮದಿಂದ ಶಿಕ್ಷಿಸಬಾರದೆಂದು ಪ್ರಮಾಣ ಉಂಟು. ಓಡಿ ಉಳಿದೆಯಲ್ಲ ರವನಂದನ, ಜಾಗ್ರತೆಯಿಂದ ಇವನಂಪಡದು ಚಟ್ಟನ ಕಪಾಳಕ್ಕೆ ಹೊಡೆದು ಇವನ ಮೂಗಿನ ಮೇಲೆ ಸೊಂಡದ ಬಟ್ಟೆಯನ್ನು ಬರೆದು ಮುಖಭಂಗವನ್ನು ಮಾಡಿ ಕಳಿಸಿಬಿಡಿ ರವನಂದನ. ಇವರು ಟಿಕೆಟ್ ಆಗಿದ್ದ ಕ್ಷಣ ಒಳೆ ಬಳೆಗಳ ಬಂಡ ಇವನು ಪಕ್ಕು ಹೋರಾಟದಿಂದ ಫಲಗಳನ್ನು ಕಿತ್ತಿಲ್ಲದೆ ಪರಿ ಮಾಡಿದ್ರ. ಎಲೆ ಮೂರ್ಖರೇ, ಈ ಒಳ್ಳೆ ಮರ್ಯಾದೆಯಿಂದ ನಮ್ಮ ರಾಜನಲ್ಲಿ ಬಂದರೆ ಸರಿ, ಇಲ್ಲವಾಯ್ತ ನಿಮ್ಮನ್ನು ಬಿಡದ